ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒನ್ ಪೀಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಒನ್ ಪೀಸ್ ಅಂದ ತಕ್ಷಣ ಶಾರ್ಟ್ ಅಂತಲ್ಲ, ಲಾಂಗ್ ಒನ್ ಪೀಸು, ಲಾಂಗ್ ಗೌನ್ ಅಂತ ಹೇಳ್ಕೊಬೋದು. ಇದು ಸೀರಿಯಲ್ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದು 5 ವರ್ಷದ ಮಕ್ಕಳಿಗೆ ನಾನು ಸ್ಟಿಚಿಂಗ್ ಮಾಡ್ತಿರುವಂಥದ್ದು. ಇದಕ್ಕೆ 2 ಮೀಟ್ರ್ ನಾನಿಲ್ಲಿ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ಬಟ್ ಇದಕ್ಕೆ 1.5 ಮೀಟ್ರ್ ಕಂಪ್ಲೀಟ್ ಆಗುತ್ತೆ. 1.5 ಮೀಟ್ರೂ ಕೂಡ ಆಗಲ್ಲ, 1/4 ಮೀಟ್ರಿಗೆ ಕಂಪ್ಲೀಟ್ ಆಗುತ್ತೆ. ಬಟ್ 1/4 ಮೀಟ್ರ್ ಮಾರ್ಕೆಟಲ್ಲಿ ಸಿಗೋಲ್ಲ. ನಾವು ತೊಗೊಂಡ್ರೆ 2 ಮೀಟ್ರ್ ತೊಗೋಬೇಕು, ಇಲ್ಲಾಂದರೆ 1 ಮೀಟ್ರ್ ತೊಗೋಬೇಕು. 1/4 1/2 ಸಿಗೋಲ್ಲ, ಕೊಡಲ್ಲ. ಸೊ ಅದಕ್ಕೆ ನಾನಿಲ್ಲಿ 2 ಮೀಟ್ರ್ ತೊಗೊಂಡಿದ್ದೀನಿ. 1/4 ಮೀಟ್ರಲ್ಲಿ ನೀವು ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಇದನ್ನು ನೀವಿಲ್ಲಿ 4 ಫೋಲ್ಡಿಂಗ್ ಮಾಡಿಬಿಟ್ಟು ನಾನಿಲ್ಲಿ ಕೆಳಗಡೆ ಸೈಡು ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಪೀಸ್ನ ನಾನಿಲ್ಲಿ ನೇರ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಫ್ರಾಕಲ್ಲಿ ಅಳತೆ ತೊಗೋತಿದ್ದೀನಿ. ನೋಡಿ, ಫಸ್ಟ್ ಈ ರೀತಿ ನೇರ ಮಾಡಿಕೊಂಡು ಸೈಡಲ್ಲಿ ಇಡಿ. ನೋಡಿ, ಇದು ಫ್ರಾಕು ನನಗೆ ಅಳತೆ ಕೊಟ್ಟಿದ್ದಾರೆ. ಬಟ್ ಈ ರೀತಿ ಸ್ಟಿಚಿಂಗ್ ಮಾಡೋ ಆಗಿಲ್ಲ. ಇದು ಸ್ವಲ್ಪ ಲಾಂಗ್ ಸ್ಟಿಚಿಂಗ್ ಮಾಡಬೇಕು. ಫ್ರಾಕಲ್ಲಿ ನೋಡಿ, ಇದು ಶೀಟು ಈ ರೀತಿ ಬರುತ್ತೆ. ಇಲ್ಲಿಗೆ ನಾವು ನೆರಿಗೆ ಕೂರ್ಸೋಕ್ಕಾಗಲ್ಲ. ನಾವು ಗೌನ್ ಸ್ಟಿಚಿಂಗ್ ಮಾಡಬೇಕು ಅಂದರೆ ಮಕ್ಕಳಿಗೆ ನಾವು ಸೊಂಟದ ಭಾಗದಿಂದನೇ ತೊಗೋಬೇಕಾಗುತ್ತೆ. ಅದೇ ಎದೆಯಿಂದ ಸ್ವಲ್ಪ ಕೆಳಗಡೆ ಸೊಂಟದ ಭಾಗ ಅಂದರೆ 8.5 ಇಂಚ್ ಬರುತ್ತೆ. ಈ ಭಾಗದಲ್ಲಿ ನಾವು ನೆರಿಗೆ ಕೂರಿಸ್ಬೇಕಾಗುತ್ತೆ. ಶೀಟ್ ಇದೆ ನೋಡಿ, ಅಲ್ಲಿ ನೆರಿಗೆ ಕೂರ್ಸೋಕೆ ಆಗಲ್ಲ. ಇಲ್ಲಿ ಈ ಭಾಗಕ್ಕೆ ನಾವು ನೆರಿಗೆ ಕೂರಿಸ್ಬೇಕು. ನಾನು 1 ಇಂಚು ಜಾಸ್ತಿ ತೊಗೋತೀನಿ, ಅಂದರೆ 9.5 ಇಂಚ್ ತೊಗೋತೀನಿ ಇಲ್ಲಿ. ಮತ್ತು ಶೋಲ್ಡರ್ ನೋಡಿ, 9.5 ಇಂಚು ಶೋಲ್ಡರ್ ಬಂದಿದೆ. ಇದನ್ನು ಅರ್ಧ ಮಾಡಿಬಿಟ್ಟು ನಾನಿಲ್ಲಿ ಎಷ್ಟು ಬರುತ್ತೆ, 4.25 ಇದೆ, 4.5 ಇದ್ರೂ ಆಗಿದ್ರೆ 4.5 ತೊಗೋಬೋದು ಇದಕ್ಕೆ. ಮತ್ತು ಶೋಲ್ಡರ್ ಲೆಂತ್ 5 ಇಂಚ್ ತೊಗೋಬೇಕು. ಮತ್ತು ಚೆಸ್ಟ್ ನೋಡಿ, ಇದು ನಾನು ಫ್ರಾಕಲ್ಲಿ ಅಳತೆ ತೊಗೋತಿರೋದು. ಚೆಸ್ಟು 11 ಇಂಚ್ ಬರ್ತಿದೆ, ಮತ್ತು ವೆಸ್ಟು 10.5 ಇಂಚ್ ಬರ್ತಿದೆ. ಮತ್ತು ಈ ಭಾಗದಲ್ಲಿ ಆರ್ಮೋಲ್ ರೌಂಡ್ ಬೇಕಾದರೆ ನೀವು ಈ ರೀತಿ ಆರ್ಮೋಲ್ ರೌಂಡ್ ತೊಗೋಬೋದು. ನೋಡಿ, ಈ ರೀತಿ ಆರ್ಮೋಲ್ ರೌಂಡ್ ಅವಶ್ಯಕತೆ ಇರಲ್ಲ. ಮತ್ತು ಆರ್ಮೋಲ್ ಲೆಂತ್ ಕಂಪ್ಲೀಟ್ ಆದರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಶೋಲ್ಡರ್ ಪಟ್ಟಿ ನೋಡಿ, ನಾನಿಲ್ಲಿ ಶೋಲ್ಡರ್ ಪಟ್ಟಿ ತೊಗೋತಾ ಇದ್ದೀನಿ. ಇಲ್ಲಿ ಈ ನೆಕ್ ಒಂದು ಸ್ವಲ್ಪ ಡಿಸೈನರ್ ನೆಕ್ ಇದೆ ಇಲ್ಲಿ, ಅದಕ್ಕೆ ಸಿಂಪಲಾಗಿ ತೊಗೊಂಡಿದ್ದೀನಿ. ನಾನಿಲ್ಲಿ ಓನ್ಲಿ ಬೇಸಿಕ್ ಅಳತೆ ಮಾತ್ರ ತೊಗೊಂಡಿದ್ದೀನಿ. ಮತ್ತು ಕೆಳಗಡೆ ಸೈಡು ಉದ್ದ ನಾವು ಬೇರೆ ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಅದನ್ನು ಮುಂದೆ ನಾನು ಹೇಳ್ಕೊಡ್ತೀನಿ. ನೋಡಿ, ಫಸ್ಟು ನೆಕ್ ಇಲ್ಲಿ ನೋಡಿ, ನೆಕ್ಕು 3 ಇಂಚು ನಾನಿಲ್ಲಿ ನೆಕ್ ತೊಗೋತಾ ಇದ್ದೀನಿ. ಏಕೆಂದರೆ ಇಲ್ಲಿ ಫುಲ್ಲು ಕಾಲರ್ ಇದೆ, ಫುಲ್ ಪ್ಯಾಕ್ ಬರುತ್ತೆ. ಬಟ್ ಆ ರೀತಿ ತೊಗೊಳಕ್ಕಾಗಲ್ಲ, ಒಂದು ಸ್ವಲ್ಪ ಡೀಪಾಗಿ ತೊಗೋಬೇಕಾಗುತ್ತೆ. ಅದಕ್ಕೆ 1 ಪೀಸ್ಗೆ ಅದಕ್ಕೋಸ್ಕರ ನಾನಿಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ. ಬ್ಯಾಕಿಗೆ ನೀವು 3.5 ತೊಗೋಬೋದು. ಬನ್ನಿ ಯಾವ ರೀತಿ ಕಟ್ಟಿಂಗಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಫಸ್ಟು ನಾನಿಲ್ಲಿ ಈ ರೀತಿ ಲೈನಿಂಗ್ ಪೀಸ್ನ ನೋಡಿ, ಇದು 4 ಪೀಸ್ ಈ ರೀತಿ ಬರಬೇಕು. ಈ ರೀತಿ ಇಟ್ಕೋಬೇಕು. ನೋಡಿ, ಉದ್ದ ನಾನಿಲ್ಲಿ 9.5 ಇಂಚ್ ಉದ್ದ ತೊಗೋತಾ ಇದ್ದೀನಿ. 8.5 ಇಂಚಿದೆ, 9.5 ಇಂಚ್ಗೆ 9.5 ಇಂಚ್ ತೊಗೊಂಡ್ರೆ 8.5 ಇಂಚ್ಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನೋಡಿ, ಶೋಲ್ಡರ್ ತೊಗೋಬೇಕು. ಶೋಲ್ಡರ್ ನಾನಿಲ್ಲಿ ನಿಮ್ಗೆ ಹೇಳಿದೆ 4.5 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. 4.25 ಇಂಚು ಬರ್ತಿದೆ ನಾವು ಒಂದು ಅಳತೆಯಲ್ಲಿ. ಬಟ್ ಒಂದು ಸ್ವಲ್ಪ ಡೀಪ್ ಕೊಡ್ತೀವಲ್ವ, ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಡೀಪ್ ಕೊಡ್ತೀನಿ, ಜಾಸ್ತಿ ಇಲ್ಲ. 4.5 ಇಂಚ್ ಇದ್ದರೆ ಕರೆಕ್ಟಾಗಿ ಬರುತ್ತೆ. ಮತ್ತು ಶೋಲ್ಡರ್ ಲೆಂತ್ ನಾನಿಲ್ಲಿ 5 ಇಂಚ್ ಕೊಡ್ತಾಯಿದ್ದೀನಿ. ಮತ್ತು ಚೆಸ್ಟ್ ಇಲ್ಲಿ 5.5 ಇಂಚ್ ಕೊಟ್ಬಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ ನಾನಿಲ್ಲಿ 2 ಇಂಚ್ ಕೊಡ್ತಾಯಿದ್ದೀನಿ. ಬೇಕಾದರೆ ನೀವು 1.5 ಇಂಚು ಕೂಡ ತೊಗೋಬೋದು. ನೋಡಿ, ಈ ರೀತಿ ಲೈಟಾಗಿ ನೀವು ಇಲ್ಲಿ ಈ ರೀತಿ ಕ್ರಾಸ್ ಕೊಡಿ ಇಲ್ಲಿ ಆರ್ಮೋಲ್ ಹತ್ರ. ಮತ್ತು ಸೊಂಟದ ಭಾಗದಲ್ಲಿ ನೋಡಿ 10.5 ಇಂಚ್ ಬಂದಿದೆಯಲ್ವ, 10.5 ಇಂಚ್ಗೆ ಈ ರೀತಿ ಅರ್ಧ ಮಾಡಿಬಿಟ್ಟು ಈ ರೀತಿ ಡೈರೆಕ್ಟಾಗಿ ಮೇಜರ್ ಟೇಪಿಂದನೇ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 1.5 ಅಥವಾ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಕೊಡ್ತೀರಾ, ಅದು ಚೆಸ್ಟಲ್ಲಿ ಎಷ್ಟು ಕೊಟ್ಟಿರ್ತೀರಾ ಅಷ್ಟೇ ನೀವು ವೆಸ್ಟಲ್ಲೂ ಕೊಡಬೇಕಾಗುತ್ತೆ. ನೋಡಿ, 1.5 ಇಂಚು ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಈ ಟಾಪ್ ಪಾರ್ಟ್ನ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ತುಂಬ ಈಸಿ ಇದು ಟಾಪ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋದು. ನೋಡಿ, ನೆಕ್ ಬಿಡ್ತು ನಾನಿಲ್ಲಿ ನೋಡಿ, ಶೋಲ್ಡರ್ ಪಟ್ಟಿನೇ ನಾನು ಇಲ್ಲಿ ಫ್ರಾಕಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾನು ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ಇದೆಯಲ್ವಾ, ನೆಕ್ ಬಿಡ್ತು ಎಷ್ಟಿದೆ ಇಲ್ಲಿ 5.5 ಇಂಚ್ ಬರ್ತಿದೆ. ಇದನ್ನು ಅರ್ಧ ಮಾಡಿ ತೊಗೊಂಡ್ರೆ 2.5 ಇಂಚ್ ಬರುತ್ತೆ. ಅಷ್ಟು ನಾನು ತೊಗೊಳಕ್ಕಾಗಲ್ಲ. ಇದು ಕಾಲರ್ ಇದೆ, ಈ ರೀತಿ ತೊಗೊಳಕ್ಕಾಗಲ್ಲ, ತುಂಬ ಬ್ರಾಡ್ ಆಗಿಬಿಡುತ್ತೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, 2.5 ಇಂಚ್ ತೊಗೊಳ್ಳೋದು, ನಾನು ಓನ್ಲಿ 2 ಇಂಚ್ ಮಾತ್ರ ತೊಗೋತೀನಿ ನಾನಿಲ್ಲಿ. ಯಾಕಂದರೆ ಕಾಲರ್ ಇದೆ, ಅದಕ್ಕೋಸ್ಕರ ಏನೂ ಆಗೋಲ್ಲ. ಬಟ್ ನಮಗೆ ಸ್ವಲ್ಪ ಬ್ಯಾಕು ಫ್ರಂಟಲ್ಲಿ ಡೀಪ್ ಕೊಡ್ತಾ ಇದ್ದೀವಲ್ವಾ, ಅದು ಇಲ್ಲಿ ಕೆಟ್ಟೋಗ್ಬಿಡುತ್ತೆ. ಸೊ 2 ಇಂಚ್ ಮಾತ್ರ ನೀವು ನೆಕ್ ಬಿಡ್ ತೊಗೊಳ್ಳಿ. ಮತ್ತು ಈ ರೀತಿ ಫ್ರಂಟ್ ಮತ್ತು ಬ್ಯಾಕು 3 ಇಂಚ್ ತೊಗೊಂಡ್ರೂ ಆಗುತ್ತೆ, 3.5 ಇಂಚ್ ತೊಗೊಂಡ್ರೂ ಆಗುತ್ತೆ ನೆಕ್ ಡೀಪ್ಟು. ಮತ್ತು ಟಾಪ್ ಪಾರ್ಟ್ ಆಗಿದೆ, ನೆಕ್ ನಾನು ಕಟ್ಟಿಂಗ್ ಮಾಡಿಲ್ಲ, ಓನ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಇವಾಗ ಕೆಳಗಡೆ ಲೆಹಂಗಾ ಅಂದರೆ ಲಂಗದ ಪೀಸ್ ಉಂಟು ನೋಡಿ, ಅದನ್ನು ಕಟ್ಟಿಂಗ್ ಮಾಡಬೇಕು. ಇವಾಗ ಇದಕ್ಕೆ ಉಳಿದಿರುವಂಥ ಪೀಸ್ನ ನೋಡಿ ಈ ರೀತಿ ಇದೆ. ನಿಮಗೆ ಯಾವ ರೀತಿ ಉದ್ದ ಅಗಲ ನೋಡಿ ನೀವು, ನಾನಿಲ್ಲಿ ಅಂಬ್ರೆಲಾ ರೀತಿಯೇ ಕಟ್ಟಿಂಗ್ ಮಾಡ್ತೀನಿ ಇದನ್ನು. ಏಕೆಂದರೆ ಚಿಕ್ಕ ಮಕ್ಳದೊಂದು ಸ್ವಲ್ಪ ಫುಗ್ಗ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾನಿಲ್ಲಿ ಅಂಬ್ರೆಲಾ ರೀತಿಯೇ ನಾನಿಲ್ಲಿ ನೋಡಿ ಈ ರೀತಿ
ಈ ರೀತಿ ಇಟ್ಟು ಫಸ್ಟು ನಾನಿಲ್ಲಿ ಮೇಲ್ಗಡೆ ಸೈಡ್ಗೆ ಏನು ಮಾಡ್ತಾಯಿದ್ದೀನಿ, ಟಾಪ್ ಪೀಸ್ ಉಂಟಲ್ಲ ಅದನ್ನೇ ಈ ರೀತಿ ಇಟ್ಕೊಂಡು ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಟಾಪ್ ಪೀಸ್ನೇ ಎಷ್ಟಿದೆ ಸೊಂಟದ ಭಾಗ ಅದನ್ನೇ ಈ ರೀತಿ ಇಟ್ಕೊಂಡು ಹೀಗೆ ನೋಡಿ 8 ಇಂಚ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ತಾ ಹೋಗಿ ಇದು ಸೊಂಟದ ಭಾಗ ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ. ಏಕೆಂದರೆ ಇದಕ್ಕೆ ಇನ್ನೂ ಕಡಿಮೆ ಬಟ್ಟೆಲಿ ನಾವು ಯೂಸ್ ಮಾಡ್ಕೋಬೋದಿತ್ತು. ಬಟ್ ಚಿಕ್ಕ ಮಕ್ಕಳದು ಲೆಹಂಗಾ ಇದೆ, ಇದು ಅರ್ಧ ಸೀರಿಯಲ್ ಮಾತ್ರ ನಾನು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ಅಂದರೆ ಅಮ್ಮನಿಗೆ ಮತ್ತು ಮಗಳಿಗೆ ಇಬ್ಬರಿಗೂ ಒಂದೇ ಸೀರಿಯಲ್ ಸ್ಟಿಚಿಂಗ್ ಮಾಡಬೇಕಲ್ಲ, ಒಂದು ಸ್ವಲ್ಪ ಪಾಪಗೆ ಸ್ಟಿಚಿಂಗ್ ಮಾಡಬೇಕಾದ್ರೂ ಸ್ವಲ್ಪ ನೆರಿಗೆ ಕಡಿಮೆ ಬರುತ್ತೆ. ಸೊ ದೊಡ್ಡವ್ರಿಗೆ ನಾವು ನೆರಿಗೆ ಕಡಿಮೆ ಕೊಡೋಕ್ಕಾಗಲ್ಲ, ಮಕ್ಳಿಗೆ ನೆರಿಗೆ ಕಡಿಮೆ ಕೊಟ್ಟರು ನಡೆಯುತ್ತೆ. ಸೊ ಅವಾಗೇನು ಮಾಡಬೇಕು, ಅಂಬ್ರೆಲಾ ನಾವು ಲೈನಿಂಗ್ ಹಾಕ್ಕೊಂಡ್ರೆ ಅದೊಂದು ಸ್ವಲ್ಪ ಬ್ರಾಡಾಗಿ ಫುಗ್ಗ ಬರುತ್ತೆ ನೋಡಿ. ನಾವಿಲ್ಲಿ ಅಳತೆಲ್ಲ ನಾನೇನು ತೊಗೊಂಡಿದ್ದೆ, ಇಲ್ಲಿಂದ ನಾನು ತೊಗೊಂಡಿದ್ದಲ್ವ, ಇಲ್ಲಿಂದನೇ ನಾವೀಗ ಲೆಹಂಗಾದ ಉದ್ದನ ತಗೋಬೇಕಾಗುತ್ತೆ. ಇದು ನನಗೆ 5 ಇಂಚು ಎಕ್ಸ್ಟ್ರಾ ತೊಗೊಳೋದಕ್ಕೆ ಹೇಳಿದ್ದಾರೆ, 5 ಅಥವಾ 6 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಇದು ತುಂಡಾಗುತ್ತೆ ಪಾಪುಗೆ ಅಂತ ಅಂದ್ಬಿಟ್ಟು. ಸೊ ನಾನು ನೋಡಿ 23 ಬೇಕು, ನಾನಿಲ್ಲಿ 24 ಅಥವಾ 23, 24 ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೋದು. ಅಂದರೆ 1 ಇಂಚು ಕೆಳಗಡೆ ಸೈಡು ಫೋಲ್ಡಿಂಗ್ ಮಾಡೋದಕ್ಕೆ, ಅರ್ಧ ಇಂಚು ಮೇಲ್ಗಡೆ ಸೈಡು ಸ್ಟಿಚಿಂಗ್ ಮಾಡೋದಕ್ಕೆ, ಅದು 1.5 ಇಂಚ್ ಬಿಟ್ಟು ನಾವು ಈ ರೀತಿ ಇಟ್ಕೋಬೇಕು. ನೋಡಿ ಈ ರೀತಿ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿರುವಂಥದ್ದು. ಸೊಂಟದ ಭಾಗನ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಅಂದರೆ ಟಾಪಲ್ಲಿ ಎಷ್ಟಿದೆ ಅಷ್ಟೇ ನಾವಿಲ್ಲಿ ಈ ಭಾಗದಲ್ಲಿ ಬರಬೇಕು. ಮತ್ತು ಉದ್ದ ನಾನಿಲ್ಲಿ ಈ ರೀತಿ ಸ್ವಲ್ಪ ಜಾಸ್ತಿ 5 ಇಂಚ್ ಮಾತ್ರ ನಾನಿಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ. ಈ ರೀತಿಯೇ ರೌಂಡ್ ಶೇಪಲ್ಲೇ ಬರಬೇಕು ಉದ್ದ, ಒಂದು ಕಡೆ ಕಡಿಮೆ ಜಾಸ್ತಿ ಬರಬಾರ್ದು. ಈ ರೀತಿ ಇವಾಗ ಕಟ್ಟಿಂಗ್ ಮಾಡಬೇಕು. ಕೆಳಗಡೆ ಸೈಡು ನಾನಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೋತೀನಿ. ನಾನು ಈಗ ಏಕೆಂದರೆ ಸ್ವಲ್ಪ ಉದ್ದ ಇದ್ರೂ ಪರವಾಗಿಲ್ಲ, ಫೋಲ್ಡಿಂಗ್ ಮಾಡ್ಬೋದು. ಲೈನಿಂಗ್ನ ಒಂದು ಸ್ವಲ್ಪ ಮಂದಾಗೆ ಫೋಲ್ಡಿಂಗ್ ಮಾಡಿದ್ರೂ ಫ್ಯಾಬ್ರಿಕ್ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ. ಮತ್ತು ನೋಡಿ ಈಗ ಈ ರೀತಿ ಓಪನ್ ಮಾಡಾದಮೇಲೆ ಸೈಡಲ್ಲಿ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೊಂಡು ಇದನ್ನು 2 ಪೀಸಾಗಿ ನಾನಿಲ್ಲಿ ಭಾಗ ಮಾಡ್ಕೋತಾ ಇದ್ದೀನಿ ನೋಡಿ. ಭಾಗ ಮಾಡ್ಕೊಂಡು ಇದನ್ನು ಸೈಡ್ಗೆ ಇಡ್ತೀನಿ. ಮತ್ತು ಟಾಪ್ ಪೀಸು ಕಂಪ್ಲೀಟ್ ಆಯಿತು, ಲೆಹಂಗಾ ಪೀಸು ಕಂಪ್ಲೀಟ್ ಆಗಿದೆ. ಇದನ್ನು ಮತ್ತು ಇದು ತುಂಬ ಇಂಪಾರ್ಟೆಂಟು, ಈ ಭಾಗದಲ್ಲಿ ಒಂದು ಸ್ವಲ್ಪ ಅರ್ಧ ಇಂಚು ಮೈನಸ್ ಮಾಡಲೇಬೇಕು, ಇಲ್ಲಾಂದರೆ ಸೈಡಲ್ಲಿ ಒಂದು ಸ್ವಲ್ಪ ಕೆಳಗಡೆ ನೇತಾಡುತ್ತಲ್ಲ ಆ ರೀತಿ ಬಂದುಬಿಡುತ್ತೆ, ತುಂಬ ಕೆಟ್ಟ ಕಾಣುತ್ತೆ. ಇದು ಅರ್ಧ ಇಂಚು ನೀವು ಮೈನಸ್ ಮಾಡಲೇಬೇಕು. ಯಾವುದೇ ಒಂದು ದೊಡ್ಡವ್ರಿಗಾಗಿರಲಿ ಚಿಕ್ಕ ಮಕ್ಳಿಗಾಗಿರಲಿ ನೀವು ಮೈನಸ್ ಮಾಡಲೇಬೇಕಾಗುತ್ತೆ ಅಲ್ಲಿ. ಮತ್ತು ನೋಡಿ ಸೀರೆ ಪೀಸ್ ಉಂಟು ನೋಡಿ, ಸೀರೆನ ನೀವು ಯಾವಾಗಲೂ ಏನು ಮಾಡಬೇಕು, ನೀಟಾಗಿ ಗಡಿ ಮಾಡ್ಕೊಬಿಡಿ. ಅಂದರೆ ನೀಟಾಗಿ ನೀವು ಬೇಕಾದರೆ ಗುಂಡ್ಪಿನನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ನೀಟಾಗಿ ಈ ರೀತಿ ಗಡಿ ಮಾಡ್ಕೋಬೇಕು. ಇದನ್ನು ನೋಡಿ ಒಂದೇ ಸಮನಾಗಿ, ಯಾಕಂದರೆ ಸೀರೆಯಲ್ಲಿ ನಾವು ಫುಲ್ಲು ಓಪನ್ ಮಾಡಿಬಿಟ್ಟು ನಾವು ಕಟ್ಟಿಂಗ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ನೀಟಾಗಿ ಗಡಿ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಸೇಮ್ ಅಷ್ಟೇ ತೊಗೋತಿದ್ದೀನಿ. ಕೆಳಗಡೆ ಸೈಡು ಬಾರ್ಡರ್ ಇರೋದ್ರಿಂದ ನಾನು ಇಲ್ಲಿ ಫೋಲ್ಡಿಂಗಿಗೆ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಡಲ್ಲ. ನಾನಿಲ್ಲಿ ಎಷ್ಟಿದೆ ಅಷ್ಟು ಮೇಲ್ಗಡೆ ಸೈಡ್ ಮಾತ್ರ ಅರ್ಧ ಬಿಡ್ತೀನಿ. ಮತ್ತು ಲೈನಿಂಗು 1 ಇಂಚು ಅದು ಫೋಲ್ಡಿಂಗ್ಗೆ ಒಳಗಡೆ ಸೈಡ್ ಹೋಯಿತು ಅಂದರೆ ಕಂಪ್ಲೀಟಾಗಿ 1 ಇಂಚ್ ಮಾತ್ರ ಉದ್ದ ಬರುತ್ತೆ, 1 ಇಂಚು ಲೈನಿಂಗು ತುಂಡ ಬರುತ್ತೆ. ಸೊ ಕಂಪ್ಲೀಟಾಗಿ ಕರೆಕ್ಟಾಗುತ್ತೆ. ಈ ರೀತಿ ಲೈನಾಗಿ ನಾವಿಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಓನ್ಲಿ ಸ್ಟಿಚಿಂಗ್ ಮೇಲ್ಗಡೆ ಸೈಡ್ ಮಾತ್ರ ಬಿಟ್ಟಿದ್ದೀನಿ, ಕೆಳಗಡೆ ಸೈಡು ಬಾರ್ಡರ್ ಇರೋದ್ರಿಂದ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ನಾನು ಬಿಟ್ಟಿಲ್ಲ ನೋಡಿ. ಈ ರೀತಿ ಇದು ಉಳಿದಿರುವಂಥ ಫ್ಯಾಬ್ರಿಕ್ಕು. ಇದರಲ್ಲಿ ನನಗೆ ನೋಡಿ ಇದು ಫುಗ್ಗಾ ಸ್ಲೀವ್ಸ್ ನಾನು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು ನೋಡಿ. ಇಲ್ಲಿ ಉಳಿದಿರುವಂಥ ಫ್ಯಾಬ್ರಿಕ್ ಇದೆ ನೋಡಿ, ಈ ಭಾಗದಲ್ಲೇ ನಾವು ಸ್ಲೀವ್ಸು ಮತ್ತು ಟಾಪ್ ಪಾರ್ಟು ಎರಡನ್ನೂ ಕೂಡ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಟಾಪ್ ಪಾರ್ಟು ಕಂಪ್ಲೀಟ್ ಆಗಿದೆ, ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಕೂಡ ಒಟ್ಟಿಗೆ ನಾನು ಇಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ. ಮತ್ತು ಈ ಪೀಸ್ನ ಸ್ವಲ್ಪ ಇದೇ ರೀತಿ ಇಟ್ಕೊಳ್ಳಿ, ಈ ರೀತಿ ಇಟ್ಕೊಂಡು ನಾನಿಲ್ಲಿ ಸ್ಲೀವ್ಸ್ಗೂ ಕೂಡ ನಾನಿಲ್ಲಿ ಡೈರೆಕ್ಟಾಗಿ ನಾನಿಲ್ಲಿ ಪೀಸ್ನ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಮುಂದೆ ಸ್ಟಿಚಿಂಗ್ ಮಾಡ್ತಾ ನೀವು ನೋಡಿ ಯಾವ ರೀತಿ ನಾನಿಲ್ಲಿ ಸ್ಲೀವ್ಸ್ಗೆ ನಾನು ಫುಗ್ಗಾ ಸ್ಲೀವ್ಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡಿ. ಈ ರೀತಿ ನಾನು ಸಿಂಪಲಾಗಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು, ಮಕ್ಕಳಿಗೆ ಎಷ್ಟು ಉದ್ದ ಬೇಕು ನೋಡಿ. ನಾನಿಲ್ಲಿ 9.5-10 ಇಂಚು ನಾನಿಲ್ಲಿ ವಿಡ್ತಾಗಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಬೇಕಾಗಿರುವಂಥದ್ದು 5.5 ಇಂಚು ಇಷ್ಟು ಬೇಕು, ಸ್ಲೀವ್ಸ್ಗೆ ಕಂಪ್ಲೀಟ್ ಆಗುತ್ತೆ. ಎಕ್ಸ್ಟ್ರಾ ನಾನಿಲ್ಲಿ 3 ಅಥವಾ 4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಅದು ಫುಗ್ಗ ಅಂದರೆ ನೆರಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಈ ರೀತಿ 2 ಪೀಸ್ ನಾನು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ಲೀವ್ಸ್ನ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮೈನಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ. ಇಷ್ಟು ಕಂಪ್ಲೀಟ್ ಆಗಿದೆ ಸ್ಲೀವ್ಸ್
ಒಂದು ಒನ್ ಪೀಸ್ ಅಂದರೆ ಗೌನ್ಗೆ ಯಾವ ರೀತಿ ಮಕ್ಕಳಿಗೆ ಕಟ್ಟಿಂಗ್ ಮಾಡಬೇಕು ಅಂತ ನೋಡಿ. ಇದೇ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ವಲ್ಪ ಲಾಂಗ್ ಇದೆ ಮತ್ತು ಇದು ಫ್ರಿಲ್ ಲೇಸ್ ತೊಗೊಂಡಿದ್ದೀನಿ. ಏಕೆ ಅಂತ ಅಂದರೆ ಬಾರ್ಡರು ಕೂಡ ಗ್ರೀನ್ ಕಲರ್ ಇದೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಡಿಸೈನಾಗಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಫಸ್ಟ್ ನಾನು ಟಾಪ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಭಾಗದಲ್ಲಿ ಫಸ್ಟು ನಾನಿಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು 2.5 ಇಂಚು ನಾನಿಲ್ಲಿ ಕಟ್ಟಿಂಗ್ ಮಾಡಿಕೊಂಡೆ, ಎರಡನ್ನೂ ಒಟ್ಟಿಗೆ ಸೇರಿಸಿ. ಮತ್ತು ಬ್ಯಾಕ್ ಸೈಡಲ್ಲಿ ನೋಡಿ ಇದು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಮತ್ತೊಂದು ಸ್ವಲ್ಪ ಡೀಪಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದು ಫ್ರಂಟ್ ಆಯಿತು. ಇದು ಬ್ಯಾಕ್ ಸೈಡಿಗೆ ನಾನಿಲ್ಲಿ 2.5 ಇಂಚ್ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ 2 ಇಂಚು ನಾನಿಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಬ್ಯಾಕಲ್ಲಿ ಹುಕ್ ಹಾಕೋದಕ್ಕೆ ನಾನಿಲ್ಲಿ ಸಿಂಪಲ್ ಹುಕ್ ಹಾಕೋದಕ್ಕೆ ಬ್ಯಾಕಲ್ಲಿ ನಾನು ಆ ರೀತಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು, ಇಲ್ಲಿ ನೆಕ್ ಭಾಗದಲ್ಲಿ ನೀವು ಹೀಗೆ ಸ್ಟಿಚಿಂಗ್ ಮಾಡ್ಕೊತಾ ಹೋಗಬೇಕು. ನಾನಿಲ್ಲಿ ನೋಡಿ ಚಿಕ್ಕ ಮಕ್ಕಳದಾಗಿರೋದ್ರಿಂದ ಯಾವುದೇ ರೀತಿ ನಾನಿಲ್ಲಿ ಪಟ್ಟಿ ಆಗಿರಲಿ ಕ್ಯಾನ್ವಾಸ್ ಆಗಿರಲಿ ಯಾವುದನ್ನೂ ಕೊಡ್ತಾರ, ಡೈರೆಕ್ಟಾಗಿ ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ ತುಂಬ ಈಸಿ ಮೆಥಡ್ ಇದು. ನೀವೇನು ಮಾಡಬೇಕು, ಉಲ್ಟಾ ನೀವು ಒಂದು ಸೀದಾ ಇಟ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ನ, ಅದ್ರ ಮೇಲ್ಗಡೆ ಲೈನಿಂಗ್ ಪೀಸ್ ಇಟ್ಬಿಟ್ಟು ನೆಕ್ನ ಈ ರೀತಿ ಫಸ್ಟ್ ನೆಕ್ ಮಾತ್ರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆಗಿದ್ರೆ ಗುಂಡ್ ಪಿನ್ ಅಥವಾ ಅಟ್ಯಾಚ್ ಪಿನ್ ಉಂಟು ನೋಡಿ, ಅದನ್ನು ಹಾಕ್ಕೊಂಡು ನೀವು ಅಟ್ಯಾಚ್ ಮಾಡಿಕೊಂಡೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಟ್ಟಿಂಗ್ ಮಾಡಿದೆ ನೋಡಿ 2 ಇಂಚು, ಅದನ್ನು ಇಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಚಿಕ್ಕದಾಗಿ ಆ ಕಡೆ ಸೈಡು ಸ್ವಲ್ಪ ಕಟ್ಕೊಡಿ, ಈ ರೀತಿ ಬರುತ್ತೆ ನೋಡಿ. ಇವಾಗ ಏನು ಮಾಡಬೇಕು, ಇದನ್ನು ಡೈರೆಕ್ಟಾಗಿ ಸೀದಾ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ರೀತಿ ಡೈರೆಕ್ಟಾಗಿ ಸೀದಾ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಚೂಪಾಗಿರುವಂಥ ಯಾವ್ದಾರ ಒಂದು ವಸ್ತು ಇತ್ತು ಅಂದರೆ ಅದನ್ನು ಅದು ಹೆಲ್ಪ್ ತೊಗೊಂಡು ನೀಟಾಗಿ ಹೀಗೆ ಈ ರೀತಿ ಸೀದಾ ಮಾಡಿಕೊಂಡು ಈ ಭಾಗದಲ್ಲಿ ತುದಿಲಿ ಮತ್ತೊಂದು ಹೊಲಿಗೆನ ಹಾಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಪಟ್ಟಿ ಕೊಡೋವಂಥ ಅವಶ್ಯಕತೆ ಏನಿರಲ್ಲ, ಡೈರೆಕ್ಟಾಗಿ ನಾವಿಲ್ಲಿ ಇದನ್ನು ಸ್ಟಿಚಿಂಗ್ ಮಾಡ್ಕೋಬೋದು. ಕಾಟನ್ ಫ್ಯಾಬ್ರಿಕ್ ನಾನು ಲೈನಿಂಗ್ ಯೂಸ್ ಮಾಡ್ತಾ ಇರುವಂಥದ್ದು. ಮೊದಲೇ ಹೇಳಿದ್ದೀನಿ 5 ವರ್ಷದ ಪಾಪುಗೆ ನಾನಿಲ್ಲಿ ಇದನ್ನು 1 ಪೀಸ್ ಅಂದರೆ ಫುಲ್ ಗೌನ್, ಉದ್ದ ಗೌನ್ ಅಂತ ಹೇಳ್ತೀವಲ್ವ, ಅದನ್ನು ನಾನು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ನೀವು ಲಾಂಗ್ ಫ್ರಾಕ್ ಅಂತಲೂ ಅಂದ್ಕೋಬೋದು, ನೆರಿಗೆ ಫ್ರಾಕ್ ಅಂತಲೂ ಅಂದ್ಕೋಬೋದು. ನೋಡಿ ಈ ರೀತಿ ಇವಾಗ ನಾನು ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡನ್ನೂ ಕೂಡ ಬಟ್ಟಿಗೆ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಬರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ತುಂಬ ಈಸಿ ನೋಡಿ ಈ ರೀತಿ. ಇದು 4 ಅಥವಾ 5 ವರ್ಷದ ಮಕ್ಕಳಿಗೆ ನೀವು ಇದೇ ಮೆಜರ್ಮೆಂಟಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಸೇಮ್ ಇದೇ ಅಳತೆನ ನೀವು ಸ್ಟಿಚಿಂಗ್ ಮಾಡಿಕೊಂಡು ಬೇಕಾದರೆ ಸ್ವಲ್ಪ ಲೂಸು ಅಥವಾ ಟೈಟ್ ಆಗಿದ್ರೆ ನೀವು ಇದನ್ನು ಒಂದು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಫಿಟ್ಟಿಂಗು ಕೂಡ ಕರೆಕ್ಟಾಗಿ ಬರುತ್ತೆ. ನೋಡಿ ನೆಕ್ ಪಾರ್ಟು ಎರಡೂ ಕೂಡ ಸೇಮ್ ಒಂದೇ ಥರ ಡೈರೆಕ್ಟಾಗಿ ನಾನಿಲ್ಲಿ ಸೀದಾ ಮಾಡ್ಕೋತಿದ್ದೀನಿ. ಯಾವುದೇ ರೀತಿ ಪಟ್ಟಿ ಅಥವಾ ಕ್ಯಾನ್ವಾಸ್ ಆಗಲಿ ಕೊಡ್ತಾ ಇಲ್ಲ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಡೈರೆಕ್ಟಾಗಿ ಈಗ ಸೀದಾ ಮಾಡ್ಕೊಳ್ಳಿ. ಮತ್ತು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸು ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿ ನೀವು ಅಟ್ಯಾಚ್ ಮಾಡ್ಕೋಬೇಕು. ಈ ಒಂದು ವಿಡಿಯೋ ರಿಲೇಟೆಡ್ ಆಗಿ ನಿಮಗೆ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೇನಾದರೂ ನೀವು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಯಾವುದೇ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಆಗ ನೀವು ವೀಡಿಯೋನ ಫಸ್ಟ್ ನೋಡ್ಬೋದು. ನೋಡಿ ಹೀಗೆ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಷ್ಟು ಬರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೆ ಫ್ರಿಲ್ ಲೇಸ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಈ ಲೇಸ್ ನಾನಲ್ಲಿ ನೆಕ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬಾರ್ಡರಲ್ಲೂ ಕೂಡ ಗ್ರೀನ್ ಕಲರ್ ಬಾರ್ಡರ್ ಇದೆ, ಮತ್ತು ಲೇಸು ಕೂಡ ನಾನಿಲ್ಲಿ ಫ್ರಿಲ್ ಲೇಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕಾಂಬಿನೇಷನು. ಈ ರೀತಿ ಒಂದು ಡಿಸೈನಾಗಿ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮಕ್ಕಳಿಗೆ. ನೋಡಿ ನೆಕ್ಗೆ ನಾನಿಲ್ಲಿ ಸಿಂಪಲಾಗಿ ಲೇಸ್ ಆ್ಯಡ್ ಮಾಡಿದ್ದೀನಿ. ನಾನು ಬ್ಯಾಕ್ಗೆ ಯಾವುದೇ ರೀತಿ ಲೇಸ್ ಆ್ಯಡ್ ಮಾಡ್ತಿಲ್ಲ. ನೋಡಿ ಫಸ್ಟು ನಾನಿಲ್ಲಿ ಲೆಹಂಗಾದು ಕೆಳಗಡೆ ಪಾರ್ಟ್ ಉಂಟು ನೋಡಿ, ಅದನ್ನು ಫಸ್ಟು ಕೆಳಗಡೆ ಸೈಡು 1 ಇಂಚು ನಾನಿಲ್ಲಿ ಮೈನಸ್ ಮಾಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ನನ್ನ ಹತ್ರ ಜಾಸ್ತಿ ಇತ್ತು, ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ ಇಟ್ಕೊಂಡು ನಾನು ಒಂದು ಸ್ವಲ್ಪ ದೊಡ್ಡದಾಗಿ ನಾನಿಲ್ಲಿ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ನೀವು 1/4 ಇಂಚಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಈ ಒಂದು ಡ್ರೆಸ್ನ ನೀವು 1/4 ಇಂಚು ಬಟ್ಟೆಯಲ್ಲಿ ನೀವು ಈ
ಮಕ್ಕಳಿಗೆ ಸ್ಟಿಚಿಂಗ್ ಮಾಡ್ಕೋಬೋದು. ಅಕಸ್ಮಾತ್ ಉದ್ದ ನಿಮ್ಗೆ ಬೇಕು ಅಂದರೆ ನೀವು 1.5 ಇಂಚ್ ನೀವು ತೊಗೋಬೋದು. ಫ್ಯಾಬ್ರಿಕ್ ನನ್ನ ಹತ್ರ ಜಾಸ್ತಿ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊತಿದ್ದೀನಿ. ಇಷ್ಟೇ ಫೋಲ್ಡಿಂಗ್ ಮಾಡಬೇಕು ಅಂತ ಏನಿಲ್ಲ. 2 ಪೀಸ್ಗೂ ಕೂಡ ಒಟ್ಟಿಗೆ ನೀವು ಕೆಳಗಡೆ ಸೈಡು ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಂತರ ನೋಡಿ ಸೀರೆ ಪೀಸಲ್ಲಿ ಕೆಳಗಡೆ ಸೈಡು ಯಾವುದೇ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೀರೆ ಪೀಸ್ ಇಟ್ಟು ನೋಡಿ ಅದನ್ನು ನಾವು 2 ಭಾಗವಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದನ್ನು ಅಂದರೆ 2 ಲೈನಿಂಗ್ ಪೀಸ್ ಇದೆ ನೋಡಿ, ಅದಕ್ಕೆ 2 ಪೀಸ್ ನಾವು ಮಧ್ಯದಲ್ಲಿ ನಾನು ಸೀರೆ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಾನು 1.5 ಇಂಚು ಸೈಡಲ್ಲಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ ನಾನು ಬಿಟ್ಟಿದ್ದೆ ನೋಡಿ ಟಾಪ್ ಪಾರ್ಟಲ್ಲಿ, ಅದೇ ರೀತಿ ನಾನು ಇಲ್ಲೂ ಕೂಡ ನಾನು ಎಕ್ಸ್ಟ್ರಾ 1.5 ಇಂಚು ನಾನು ಬಿಟ್ಟು ಇಲ್ಲಿ ಉಳಿದಿರುವಂಥ ಭಾಗದಲ್ಲಿ ನಾನು ನೆರಿಗೆ ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿ ಪೂರ್ತಿ ನಿಮಗೆ ಫ್ಯಾಬ್ರಿಕ್ಕು ಇದು ಸೀರೆ ನಾನು ಮೊದಲೇ ಹೇಳಿದೆ, ನನಗೆ ಸೀರೆಯಲ್ಲಿ ನಾನು ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ಸೀರೆ ನಿಮ್ಗೆ ದೊಡ್ಡದಾಗಿತ್ತು ಅಂದರೆ ನೀವು ದಟ್ಟಕ್ಕೆ ನೀವು ಕೊಡ್ಬೋದು, ನೆರಿಗೆನ ತುಂಬ ಮಂದವಾಗಿ ಕೊಡ್ಬೋದು. ಅಕಸ್ಮಾತ್ ಏನಾದರೂ ನಾನೀಗ ಆಲ್ರೆಡಿ ಈ ಸೀರೆಯಲ್ಲಿ ಅಂದರೆ ಅಮ್ಮನಿಗೆ ಒಂದು ಸ್ಟಿಚಿಂಗ್ ಮಾಡಿದ್ದೀನಿ, ಇದು ಪಾಪಗೆ ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಸ್ವಲ್ಪ ಮಾತ್ರ ನಾನಿಲ್ಲಿ ಫ್ಯಾಬ್ರಿಕ್ ಇರೋದು ಸ್ವಲ್ಪ ತಳ್ಳಾಗೆ ನಾನು ಕೊಡ್ತಾಯಿದ್ದೀನಿ. ಇದು ನಾನು ಸ್ವಲ್ಪ ಕಡಿಮೆ ನೆರಿಗೆ ಕೊಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ತುಂಬ ಜಾಸ್ತಿ ನೆರಿಗೆನೇ ಕೊಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ನೆರಿಗೆ ನಿಮ್ಮ ಮೇಲೆ ಡಿಪೆಂಡು ಎಷ್ಟು ಕೊಡ್ತೀರಾ ಅಂತ ಅಂದ್ಬಿಟ್ಟು 2 ಕಡೆ ಸೈಡು ನಾನಿಲ್ಲಿ 1.5 ಇಂಚು ಬಿಟ್ಟು ನಾನು ಮಧ್ಯದಲ್ಲಿ ನೆರಿಗೆ ಕೊಟ್ಟಿದ್ದೀನಿ. ಇವಾಗ ಏನು ಮಾಡಬೇಕು, ಡೈರೆಕ್ಟಾಗಿ ಫ್ರಂಟು ಅಥವಾ ಬ್ಯಾಕು ಯಾವುದಾದ್ರೂ ಸರಿ ನೀವು ಒಂದು ಪೀಸ್ನ ನೀವು ಡೈರೆಕ್ಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಯಾಕ್ ಸೈಡ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೆರಿಗೆ ಏನಿಲ್ಲ, ಫ್ರಂಟು ಮತ್ತು ಬ್ಯಾಕಕ್ಕೆ 2 ಸಿಮಿಲರ್ ಬರುತ್ತೆ. ಏಕೆಂದರೆ ಲೈನಿಂಗ್ ಪೀಸ್ ಆಗಿರ್ಬೋದು ಮತ್ತು ಸೀರೆ ಪೀಸ್ ಆಗಿರ್ಬೋದು 2 ಒಂದೇ ಸಮನಾಗಿ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಪೀಸ್ನ ಈ ರೀತಿ ಕೆಳಗಡೆ ಸೈಡು ಈ ರೀತಿ ಇಟ್ಟು ಮತ್ತು ಇದ್ರ ಮೇಲ್ಗಡೆ ನಾನು ಇವಾಗ ಹೊಲಿಗೆ ಆಗ್ತಾ ಇರುವಂಥದ್ದು ಟಾಪ್ ಇದೆ ನೋಡಿ, ಟಾಪ್ ಮೇಲೆ ನಾನು ಹೊಲಿಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹೊಲಿಗೆ ಹಾಕೋಬೇಕು. ನಂತರ ಇದೇ ಭಾಗಕ್ಕೆ ಏನು ಮಾಡಿ, ಇವಾಗಲೇ ನೀವು ಫ್ರಿಲ್ಲು ನಾವು ಲೇಸ್ ತೊಗೊಂಡಿದ್ದೀನಿ ನೋಡಿ, ಯಾವುದೇ ನಿಮ್ಮ ಒಂದು ಫ್ಯಾಬ್ರಿಕ್ ಯಾವ ಕಲರ್ ಇರುತ್ತೆ ಆ ಕಲರ್ ಈ ರೀತಿ ಒಂದು ಡಿಸೈನ್ ಆಗಿರುವಂಥ ಲೇಸ್ ತೊಗೊಂಡು ಈ ಟೈಮಲ್ಲಿ ನೀವೇನು ಮಾಡಬೇಕು, ಇದನ್ನು ಸ್ಟಿಚಿಂಗ್ ಮಾಡಾದಮೇಲೆ ಇದನ್ನು ಕೂಡ ಆ್ಯಡ್ ಮಾಡಬೇಕು. ಇದು ಕೂಡ ಸೊಂಟದ ಭಾಗದಲ್ಲಿ ಕೊಟ್ಟರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೆಕ್ಕಿಗೂ ಕೊಡ್ತಾಯಿದ್ದೀನಿ, 2 ಕಡೆ ಸೈಡು ಫ್ರಂಟು ಮತ್ತು ಬ್ಯಾಕು 2 ಕಡೆ ಸೈಡು ನಾನಿಲ್ಲಿ ಸೊಂಟದ ಭಾಗಕ್ಕೂ ನಾನಿಲ್ಲಿ ಕೊಡ್ತಾಯಿದ್ದೀನಿ ನೋಡಿ. ಈ ರೀತಿ ಕಂಪ್ಲೀಟ್ ಆಗುತ್ತೆ. ಮತ್ತು ಈ ಫ್ರಂಟ್ಗೆ ನಾನಿಲ್ಲಿ ಸೇಮ್ ಇದೇ ರೀತಿ ನೀವು ಮತ್ತೊಂದು ಪೀಸ್ ಇದೆ ನೋಡಿ, ಅದನ್ನು ಕೂಡ ನಾನಿಲ್ಲಿ 1 ಪೀಸ್ ಮಾತ್ರ ನಿಮಗೆ ಹೇಳ್ಕೊಟ್ಟೆ ಯಾವ ರೀತಿ ಅಂತ ಅಂದ್ಬಿಟ್ಟು ನೆರಿಗೆ ಕೊಡೋದು. ಮತ್ತೊಂದು ಪೀಸು ಮತ್ತು ಲೈನಿಂಗ್ ಪೀಸು ಮತ್ತು ಮೇನ್ ಅಂದರೆ ಸೀರೆ ಪೀಸ್ ಉಂಟು ನೋಡಿ, ಅದನ್ನು ಕೂಡ ಸೇಮ್ ಇದೇ ರೀತಿ ನೆರಿಗೆ ಹಾಕ್ಕೊಂಡು ಮತ್ತೊಂದು ಪಾರ್ಟ್ ಕೂಡ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ. ಇದನ್ನು ಕೂಡ ಸೇಮ್ ಇದೇ ರೀತಿ ಮೇಲ್ಗಡೆ ಸೈಡು ಈಗ ಟಾಪ್ ಮೇಲ್ಗಡೆ ಮತ್ತೊಂದು ಹೊಲಿಗೆ ಹಾಕ್ಕೊಳ್ಳಿ. ನಂತರ ಅದ್ರ ಮೇಲ್ಗಡೆ ಸೇಮ್ ಫಸ್ಟ್ ಬ್ಯಾಕ್ ಸೈಡ್ ನಾವು ಯಾವ ರೀತಿ ನೆರಿಗೆ ಆಗಿರುವಂಥ ಒಂದು ಡಿಸೈನ್ ಆಗಿರುವಂಥ ಲೇಸ್ ಆ್ಯಡ್ ಮಾಡಿದ್ದೀನಿ ನೋಡಿ, ಸೇಮ್ ಅದೇ ರೀತಿ ಫ್ರಂಟ್ ಪಾರ್ಟ್ಗೂ ಕೂಡ ನೀವು ಈಗ ಆ್ಯಡ್ ಮಾಡಬೇಕಾಗುತ್ತೆ. ಇದು ಆಪ್ಷನಲ್ಲು, ನೀವು ಬೇಕಂದರೆ ಇದೇ ರೀತಿಯೂ ತೊಗೋಬೋದು, ಬೇರೆ ಡಿಸೈನ್ ಆಗಿರೋ ಇನ್ನೂ ಗ್ರ್ಯಾಂಡ್ ಡಿಸೈನ್ ಆಗಿರೋ ಲೇಸ್ ತೊಗೋಬೋದು. ಅಕಸ್ಮಾತ್ ನಿಮಗೆ ಸಿಗ್ತಿಲ್ಲ ಅಂದರೆ ಇದು ಸ್ಕಿಪ್ಪು ಕೂಡ ನೀವು ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರೀನ್ ಇದೆ, ಸೊ ಬಾರ್ಡರು ಕೂಡ ಗ್ರೀನ್ ಇದೆ. ಮತ್ತು ನಾನು ಇಷ್ಟು 2 ಕೂಡ ಪೀಸ್ ಕಂಪ್ಲೀಟ್ ಆಗಿದೆ. ಇವಾಗ ಏನು ಮಾಡಬೇಕು ಅಂತಂದರೆ ಉಳಿದಿರುವಂಥ ಫ್ಯಾಬ್ರಿಕ್ ತೊಗೋತಾಯಿದ್ದೀನಿ. ಇದರಲ್ಲಿ ನಾನಿಲ್ಲಿ ಸೈಡಲ್ಲಿ ನಿಮಗೆ ನಿಮ್ಗೆ ಗೊತ್ತಿರ್ಬೋದು, ಫ್ರಾಕಲ್ಲಿ ಸೈಡಲ್ಲಿ ಕಟ್ಟೋದಕ್ಕೆ ಬರುತ್ತೆ ಮಕ್ಕಳಿಗೆ. ಸೊ ಆ ರೀತಿ ನಾನಲ್ಲಿ ಸೈಡಲ್ಲಿ ಕಟ್ಟೋದಕ್ಕೆ ಉದ್ದ ನಿಮ್ಮ ಮೇಲೆ ಡಿಪೆಂಡು ಎಷ್ಟು ಉದ್ದ ಬೇಕು ಅಂತ ಅಂದ್ಬಿಟ್ಟು ನಾನಿಲ್ಲಿ ಅಂದಾಜು ಮೇಲೆ ತೊಗೋತಾಯಿದ್ದೀನಿ. ಇಷ್ಟೇ ಇಂಚು ಅಂತ ಅಂದ್ಬಿಟ್ಟು ನಾನು ತೊಗೋತಿಲ್ಲ, ಬಟ್ 3.5 ಇಂದ 4 ಇಂಚು ಬ್ರಾಡಲ್ಲಿ ತೊಗೊಳ್ಳಿ. ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳಿಗೆ ತುಂಬ ಸಣ್ಣ ಇತ್ತು ಅಂದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ. ಈ ರೀತಿ ಇದನ್ನು ಇವಾಗ 2 ಪೀಸ್ನ ನಾನು ಒಟ್ಟಿಗೆ ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಸೀದಾ ಮಾಡ್ಕೋಬೇಕು. ಇವಾಗ ಈ ರೀತಿ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಸೀದಾ ಮಾಡಿಕೊಂಡು ಈ 2 ಕಡೆ ಕಟ್ಟೋದಕ್ಕೆ ನೀವು ಈ ದಾರನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನೋಡಿ. 2 ದಾರನೂ ಕೂಡ ಸೈಡಲ್ಲಿ ಕಟ್ಟೋದಕ್ಕೆ ಕಂಪ್ಲೀಟ್ ಆಗಿದೆ ನೋಡಿ. ಈ ಥರ ಇದನ್ನೇನು ಮಾಡಬೇಕು, ಫಸ್ಟ್ ನೀವು
ಬ್ಯಾಕ್ ಸೈಡ್ ಶೋಲ್ಡರ್ ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಸೇರಿಸಿ ಇವಾಗ ಶೋಲ್ಡರ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ನಂತರ ಇಲ್ಲಿ ಡಬಲ್ ಸ್ಟಿಚಿಂಗ್ಗೆ ಕೊಡ್ತಾಯಿದ್ದೀನಿ ನಾನು ನೋಡಿ. ನಂತರ ಏನು ಮಾಡಬೇಕು, ಫಸ್ಟು ನಂತರ ನಾನಿಲ್ಲಿ ಸ್ಲೀವ್ಸು ನೋಡಿ, ಈ ರೀತಿ ಸ್ಲೀವ್ಸಲ್ಲಿ ಅಂದಾಜು ಮೇಲೆ ನಿಮಗೆ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ನೋಡಿ ನಾನಿಲ್ಲಿ ನೋಡಿ 5.5 ಇಂಚು ಇದು ನಮ್ಮ ಒಂದು ಬ್ಲೌಸ್ಗೆ ಬೇಕಾಗಿರುವ ಸ್ಲೀವ್ಸ್ಗೆ ಬೇಕಾಗಿರುವಂಥದ್ದು. ಎಕ್ಸ್ಟ್ರಾ ನಾನಿಲ್ಲಿ 3.5 ಇಂಚು ನಾನು ಫುಗ್ಗಾಗಿ ತೊಗೊಂಡಿದ್ದೀನಿ. ಸಿಂಪಲಾಗಿ ಲೈಟಾಗಿ ಈ ರೀತಿ ಉದ್ದ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಕೊಟ್ಬಿಟ್ಟು 2.5 ಇಂಚು ನೀವು ಡೌನ್ ಮಾಡಿಬಿಟ್ಟು ಈ ರೀತಿ ತೊಗೋಬೇಕಾಗುತ್ತೆ. ಸಿಂಪಲಾಗಿ ನೋಡಿ ಮಕ್ಕಳಿಗೆ ಈ ರೀತಿ ತೊಗೊಳ್ಳಿ. ಮತ್ತು ಇದನ್ನು ನೀವೇನು ಮಾಡಬೇಕು, ನೆರಿಗೆ ನಿಮ್ಮ ಒಂದು ನಿಮಗೆ ನೆರಿಗೆ ಜಾಸ್ತಿ ಬೇಕು ಅಂದರೆ ಸಣ್ಣದಾಗಿ ತುಂಬ ಸಣ್ಣದು ಕೊಡಿ. ಯಾಕಂದರೆ ಮಕ್ಕಳಿಗೆ ದೊಡ್ಡ ನೆರಿಗೆ ಚೆನ್ನಾಗಿ ಕಾಣಿಸಲ್ಲ. ಆದಷ್ಟು ಸಣ್ಣದಾಗಿ ನೀವು ನೆರಿಗೆ ಕೊಡಬೇಕಾಗುತ್ತೆ. ಎರಡೂ ಕಡೆ ಸೈಡು ನೆರಿಗೆ ಕೊಟ್ಟು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ 6 ಇಂಚಿಗೆ ಕಂಪ್ಲೀಟ್ ಆಗುತ್ತೆ ಸ್ಲೀವ್ಸ್ ಉದ್ದ. ಇದು ಉದ್ದ ನೀವು ನಿಮ್ಮ ಒಂದು ಅಳತೆ ತಕ್ಕಂತೆ ತೊಗೋಬೋದು. ಇಷ್ಟೇ ಉದ್ದ ತೊಗೋಬೇಕು ಅಂತ ಏನಿಲ್ಲ, ಕಡಿಮೆ ಜಾಸ್ತಿ ನೀವು 5 ಇಂಚು ತೊಗೋಬೋದು, 6 ಇಂಚು ತೊಗೋಬೋದು, 7 ಇಂಚನ್ನು ಕೂಡ ನೀವು ತೊಗೋಬೋದು. ಅಂದರೆ ಒಂದು ಸ್ವಲ್ಪ ಲಾಂಗ್ ಸ್ಲೀವ್ಸ್ ಬೇಕು ಅಂದರೆ, ಲಾಂಗ್ ಫುಗ್ಗ ಬೇಕು ಅಂತ ಅಂದರೆ ನೋಡಿ ಈ ರೀತಿ. ಮತ್ತು ನಾನಿಲ್ಲಿ 1.5 ಇಂಚು ಪೀಸ್ ತೊಗೊಂಡಿದ್ದೀನಿ. ಈ ಪೀಸ್ನ ನಾನಿಲ್ಲಿ ಈ ಭಾಗ ಎಷ್ಟು ಬೇಕೋ ಇಷ್ಟಕ್ಕೆ ನಾವು ಕಟ್ಟಿಂಗ್ ಮಾಡ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ಕೆಳಗಡೆ ಸೈಡು ಪಟ್ಟಿ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ. ಈ ಒಂದು ಬ್ಲೌಸ್ ಇದೊಂದು ಲೆಹಂಗಾ 1 ಪೀಸ್ ಉಂಟು ನೋಡಿ. ಇದರ ಪೂರ್ತಿ ಅಳತೆ ಬೇಕು ಅಂತ ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನಾನು ಫುಲ್ ಅಳತೆ ಕೊಟ್ಟಿರ್ತೀನಿ. ಅಲ್ಲೋಗ್ಬಿಟ್ಟು ನೀವು ಅಳತೆನ ನೀವು ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೋದು. ಯಾವ ರೀತಿ ಅಳತೆ ಇದೆ ಅಂತ ಅಂದ್ಬಿಟ್ಟು ಪೂರ್ತಿ ಅಳತೆನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಇದು ಕಂಪ್ಲೀಟ್ ಆಗಿದೆ. ಇವಾಗ ಕೆಳಗಡೆ ಸೈಡ್ಗೂ ಕೂಡ ನಾನಿಲ್ಲಿ ಸ್ಲೀವ್ಸ್ಗೂ ಕೂಡ ಈ ಫ್ರಿಲ್ ಆಗಿರುವಂಥ ಲೇಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾನು ನೆಕ್ಗೆ ಆ್ಯಡ್ ಮಾಡಿದ್ದೀನಿ, ಮತ್ತು ಸೊಂಟದ ಭಾಗದಲ್ಲಿ ಅಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ, ಮತ್ತು ಸ್ಲೀವ್ಸಲ್ಲೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೇಮ್ ಇದೇ ರೀತಿ ಮತ್ತೊಂದು ಸ್ಲೀವ್ಸ್ನು ಕೂಡ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡು ಕಂಪ್ಲೀಟ್ ಆಗಿದೆ. ಇವಾಗ ಏನು ಮಾಡಬೇಕು, ಈ ಸ್ಲೀವ್ಸ್ನ ಸೆಂಟರಲ್ಲಿ ಈ ರೀತಿ ಇಟ್ಬಿಟ್ಟು ನೀವು ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಅಕಸ್ಮಾತ್ ಏನಾದರೂ ಸೈಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ ಇತ್ತು ಅಂತಂದರೆ ನೀವು ನೆರಿಗೆ ಕೊಡ್ತೀರಾ. ನೆರಿಗೆ ನೀವು ಚಿಕ್ಕದಾಗಿ ನೆರಿಗೆ ಕೊಟ್ಟಿದ್ದೀರಾ ನೋಡಿ, ಅಲ್ಲಿ ಪಕ್ಕದಲ್ಲಿ ಮತ್ತೊಂದು 2 ನೆರಿಗೆ ಕೊಡ್ಬೋದು. ಅಕಸ್ಮಾತ್ ಏನಾದರೂ ಸೈಡಲ್ಲಿ ಸಾಲ್ಟೇಜ್ ಆಯಿತು ಅಂತ ಅಂದರೆ ಮತ್ತೆ ನೀವು ಚಿಕ್ಕದಾಗಿರೋಂಥ ನಾವು ನೆರಿಗೆ ಕೊಟ್ಟಿರ್ತೀವಿ ನೋಡಿ, ಅದೇ ನೆರಿಗೆ ನೋಡಿ. ನಾನಿಲ್ಲೊಂದು ಸ್ವಲ್ಪ ಜಾಸ್ತಿ ಆಯಿತು ಬಟ್ಟೆ, ಅದಕ್ಕೆ ನೆರಿಗೆ ಕೊಟ್ಟಿದ್ದೀನಿ ನಾನಿಲ್ಲಿ. ಬೇಕು ಅಂದರೆ ನೀವು ಒಂದು 2 ನೆರಿಗೆನ ಬಿಚ್ಕೋಬೋದು ಅಥವಾ ಆ್ಯಡ್ ಮಾಡ್ಕೋಬೋದು. ಆ ರೀತಿ ಅಡ್ಜಸ್ಟ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಕೂಡ ನಾನಿಲ್ಲಿ ಡಬಲ್ ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ ನೋಡಿ. ಸೇಮ್ ಇದೇ ರೀತಿ ಎರಡೂ ಕಡೆ ನೀವು ಸ್ಲೀವ್ಸ್ನೂ ಕೂಡ ಹೀಗೆ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಉದ್ದ ಸ್ಲೀವ್ಸ್ ಉದ್ದ ನೀವು ನಿಮ್ಮ ಒಂದು ಮಕ್ಕಳ ಅಳತೆ ತಕ್ಕಂತೆ ನೀವು ತೊಗೋಬೋದು. ಸೇಮ್ ಇದೇ ರೀತಿ ನೋಡಿ 2 ಸ್ಲೀವ್ಸ್ನು ನಾನು ಇಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಮತ್ತು ನೋಡಿ ಈ ಫಸ್ಟು ನಾವಿಲ್ಲಿ ಸೈಡಲ್ಲಿ ದಾರ ಬರುತ್ತೆ ನೋಡಿ ಕಟ್ಟೋದಕ್ಕೆ, ಅದಕ್ಕೆ ಏನು ಮಾಡಬೇಕು, ನೀವು ಫಸ್ಟೇ ನೀವು ಸೈಡ್ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಹೀಗೆ ಸ್ಟಿಚಿಂಗ್ ಮಾಡ್ಕೊಬೇಡಿ. ಇದು ಬ್ಯಾಕ್ ಸೈಡಲ್ಲಿ ನಾನಿಲ್ಲಿ 2 ಕಡೆ ಸೈಡು ಹೀಗೆ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ನಾನಿಲ್ಲಿ ಸೊಂಟದ ಭಾಗದಲ್ಲಿ ನಾನಿಲ್ಲಿ ಲೇಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಆ ಲೇಸ್ ಮೇಲುಗಡೆನೇ ನಾನಿಲ್ಲಿ ಈ ಒಂದು ದಾರನ ಇಟ್ಟು ಸ್ಟಿಚಿಂಗ್ ಮಾಡಿಕೊಂಡು ಈ ರೀತಿ ಮಧ್ಯದಲ್ಲಿ ನೀವು ಕಟ್ಕೊಬೇಡಿ. ಕಟ್ ಆದಮೇಲೆ ಇದು ಸೆಂಟ್ರಲ್ಲಿರುತ್ತೆ, ಸೈಡ್ಗೆ ಹೋಗಲ್ಲ. ನಮಗೆ ಸ್ಟಿಚಿಂಗಲ್ಲೂ ಕೂಡ ಯಾವುದೇ ರೀತಿ ಏನೂ ಅಡಚಣೆ ಆಗೋಲ್ಲ. ಇವಾಗ ಏನು ಮಾಡಬೇಕು ನೋಡಿ, ನೀವು ಉದ್ದನ ನೀವು ನಿಮ್ಮ ಒಂದು ಬ್ಲೌಸ್ ಎಷ್ಟು ಇರುತ್ತೆ ಮಕ್ಕಳಿಗೆ ಎಷ್ಟು ಕೊಡಬೇಕು ಅಂತ ಅಂತೀರಾ ಅಷ್ಟು ನೀವು ತೊಗೊಂಡು, ಅಗಲ ನಾನಿಲ್ಲಿ ತೊಗೋತಾ ಇದ್ದೀನಿ 3.5 ಇಂಚ್ ತೊಗೋತೀನಿ ನಾನಿಲ್ಲಿ. ಏಕೆಂದರೆ 7.5 ಇಂಚು ಅಷ್ಟು ಬರುತ್ತೆ. ಸ್ವಲ್ಪ ಲೂಸಾಗೆ ಬಿಟ್ಟು ಮಕ್ಕಳಿಗೆ ನೀವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ, ತುಂಬ ಫಿಟ್ಟಿಂಗಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅಳತೆ ಇರುವಂಥ ಒಂದು ಫ್ರಾಕ್ ಅಳತೆ ತಕ್ಕಂತೆ ನಾನಿಲ್ಲಿ ನೋಡಿ
1.5 ಇಂಚು ಸೈಡಲ್ಲಿ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟಿರ್ತೀವಿ ನೋಡಿ, ಅದೇ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಬಿಟ್ಟು ನಾನಿಲ್ಲಿ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನಾನು ಸ್ಟಿಚಿಂಗ್ ಮಾಡ್ತಾ ನಾನು ಏನು ಮಾಡಿದೆ, ಇಲ್ಲಿ ಓನ್ಲಿ ಲೈನಿಂಗ್ ಮೇಲೆ ಮಾತ್ರ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೊಂಟ ಭಾಗ ಬರೋ ತನಕ ಮಾತ್ರ ನಾನಿಲ್ಲಿ 2 ಪೀಸು ತೊಗೊಂಡಿದ್ದೀನಿ, ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಪೀಸ್ ಎರಡೂ ಕೂಡ. ನಾನಿಲ್ಲಿ ಸೊಂಟದ ಭಾಗದಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬಂದ ತಕ್ಷಣ ನಾನು ಏನು ಮಾಡಿದೆ, ಇಲ್ಲಿ ಈ ಸೀರೆ ಪೀಸ್ನ ನಾನು ಇಲ್ಲಿ ಬಿಟ್ಟಿದ್ದೀನಿ. ಯಾಕಂದರೆ ಇದೇ ಒಂದು ಫಿನಿಶಿಂಗು ಇದೇ ರೀತಿ ನೀವು ಸ್ಟಿಚಿಂಗ್ ಮಾಡಬೇಕು, ಆವಾಗ ಒಂದು ಸ್ವಲ್ಪ ಫುಗ್ಗ ಬರುತ್ತೆ, ಇಲ್ಲಾಂದರೆ ಸೈಡಲ್ಲಿ ನೆರಿಗೆ ಬರೋದು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ ಈ ಭಾಗದಿಂದ ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಅಂದರೆ ಸೀರೆ ಪೀಸ್ ಇದೆ ನೋಡಿ, ಅದ್ರ ಮೇಲ್ಗಡೆ ನೀವು ಹೀಗೆ ಸ್ಟಿಚಿಂಗ್ ಮಾಡ್ತಾ ಹೋಗಿ. ನೋಡಿ ಈ ರೀತಿ. ಇದು ಯಾವುದೇ ಕಾರಣಕ್ಕೂ ಕೂಡ ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಕೂಡ ಒಟ್ಟಿಗೆ ನೀವು ಸೇರಿಸ್ಬಿಟ್ಟು ಸ್ಟಿಚಿಂಗ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಸ್ಲೀವ್ಸ್ ರೌಂಡು ನಾನಿಲ್ಲಿ 3.5 ಇಂಚ್ ತೊಗೊಂಡು ಹೀಗೆ ಸೈಡಲ್ಲಿ 1.5 ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ನೋಡಿ. ಸೇಮ್ ಅದೇ ರೀತಿ ಮಕ್ಕಳು ಇದಾಗಿರೋದ್ರಿಂದ ಯಾವುದೇ ರೀತಿ ಫಿಟ್ಟಿಂಗ್ ಸ್ಟಿಚಿಂಗ್ ಮಾಡುವಂಥ ಅವಶ್ಯಕತೆ ಇರಲ್ಲ. ನೋಡಿ ಇಷ್ಟು ನೀವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಸೇರಿಸಿ ತೊಗೋಬೇಕು. ನೋಡಿ ಇವಾಗ ಬಂದಾದಮೇಲೆ ಇಲ್ಲಿಂದ ಓನ್ಲಿ ಲೈನಿಂಗ್ ಪೀಸ್ ಮೇಲೆ ಮಾತ್ರ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಲೈನಿಂಗ್ ಪೀಸಲ್ಲಿ ಮಾತ್ರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಒಳಗಡೆ ಸೈಡ್ ನೋಡಿ ನಾನಿಲ್ಲಿ ಸೀರೆ ಪೀಸ್ ಇದೆ ನೋಡಿ, ಅದನ್ನು ಸೈಡಲ್ಲೇ ಬಿಟ್ಟಿದ್ದೀನಿ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ತಾ. ನಾವು ಸ್ಟಿಚಿಂಗ್ ಮಾಡ್ತಾ ನಾವು ಈ ಒಂದು ಟ್ರಿಕ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಪೇಪರಲ್ಲಿ ಅಥವಾ ಚಿಕ್ಕದು ಒಂದು ಪೀಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಏಕೆಂದರೆ ನಾನಿಲ್ಲಿ ಫೋಲ್ಡಿಂಗ್ ಮಾಡಿರೋದು ಫೋಲ್ಡ್ ಉಂಟಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ತೋರ್ಸೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಡೈರೆಕ್ಟಾಗಿ ಹೀಗೆ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗಲಿ ಅಂದರೆ ಕಮೆಂಟ್ಸಲ್ಲಿ ನನಗೆ ಖಂಡಿತ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ ಸೀದಾ ಮಾಡೋಣ. ತುಂಬ ಬೇಗ ಸ್ಟಿಚಿಂಗ್ ಮಾಡ್ಕೋಬೋದು. ಒನ್ ಪೀಸು ಮಕ್ಕಳಿಗೆ ತುಂಬ ಚೆನ್ನಾಗಿ ನಾನಿಲ್ಲಿ ಯಾವುದೇ ರೀತಿ ಕ್ರಿಯೇಟಿವಿಟಿಯಾಗಿ ಒಂದು ಡಿಸೈನ್ ಕೊಟ್ಟಿಲ್ಲ, ಸಿಂಪಲ್ ಗೌನ್ ಇದು ನೋಡಿ ಈ ರೀತಿ. ಮತ್ತು ಕಟ್ಟೋದು ಕೂಡ ಬ್ಯಾಕ್ ಸೈಡಲ್ಲಿ ಇಲ್ಲಿ ಇಟ್ಟಿದ್ದೀನಿ. ನೆರಿಗೆನೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಕಡಿಮೆ ಫ್ಯಾಬ್ರಿಕ್, ತುಂಬ ಕಡಿಮೆ ಫ್ಯಾಬ್ರಿಕಲ್ಲಿ ನಾನು ಸ್ಟಿಚಿಂಗ್ ಮಾಡಿರುವಂಥದ್ದು, ಅರ್ಧನೂ ಇರಲಿಲ್ಲ. ಇದು ಸೀರೆ ತುಂಬ ಕಡಿಮೆ ಇತ್ತು, ಅದರಲ್ಲಿ ನೋಡಿ ತುಂಬ ಚೆನ್ನಾಗಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಗೌನ್ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ. ಯಾವುದೇ ಒಂದು ಡೌಟ್ ಇದ್ರೂ ಕೂಡ ಪ್ಲೀಸ್ ನನಗೆ ಕಮೆಂಟ್ಸಲ್ಲಿ ನೀವು ತಿಳಿಸ್ಬೋದು. ನಿಮಗೆ ಈ ಡಿಸೈನು ಈ ಒಂದು ಗೌನ್ ಯೂಸ್ಫುಲ್ ಆಗಿದ್ದರೆ ಅದನ್ನು ಕೂಡ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. Okay friends, bye, take care.